ಇಲ್ಲಿ ನೋಡಿ, ಇದು ಕ್ಯಾಪ್ ಮೇಲೆ KTM ಅಂತ ಬರೆದಿದೆ. ಇಲ್ಲ ಪೂರ ಸಾಮಾನ್ಯ ನೀರಾಯ್ತು, ಅದಕ್ಕೆ ಈ ಥರ ಡ್ರೈನೇಜ್ ಕಾಣೋದು. ಇದ್ರೊಳಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು K20 ಮೋಟರ್ಸ್. ಇವತ್ತು ನಮ್ಮ ಬಗೀರನ ಸರ್ವಿಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಕ್ಕಳು ಒಂದೊಂದಲ್ಲ ಗಾಡಿದು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡ್ಲಿಕ್ಕೆ ಉಂಟು ಫ್ರಂಟಿಂದು, ಹಾಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಲಿಕ್ಕೆ ಉಂಟು, ಮತ್ತು ನಮ್ಮದು ಏರ್ ಫಿಲ್ಟ್ರ್ ಗಾಡಿದು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಉಂಟು. ಈ ವಿಡಿಯೋದಲ್ಲಿ ಅದನ್ನು ಹೆಂಗೆ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಮಳೆ ಬರ್ತಿತ್ತು, ಅದ್ರ ಬಗ್ಗೆ ಒಳಗೆ ಇಟ್ಕೊಂಡು ಒಳಗೆ ಸರ್ವಿಸ್ ಮಾಡುವ. ಇಲ್ಲೇ ಮಾಡೋದನ್ನು ಮಾಡೋದು. ಇಷ್ಟೊತ್ತರಿಗೆ ಒಳ್ಳೆ ಬಿಸಿಲು ಇತ್ತು. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಫಸ್ಟು ಇಂಜಿನ್ ಆಯಿಲ್ ಚೇಂಜ್ ಮಾಡೋಣ. ಇಂಜಿನ್ ಆಯಿಲ್ ಚೇಂಜ್ ಮಾಡಲಿಕ್ಕೆ ಫಸ್ಟು ಆ ಸೈಡಲ್ಲೊಂದು ಬೋಲ್ಟ್ ಇದೆ ನೋಡಿ, ಇಲ್ಲೊಂದು ಬೋಲ್ಟ್ ಇದೆ, ಇದನ್ನು ಕಳಿಸ್ಕೊಳ್ಬೇಕು. ಇದರಿಂದ ಆಯಿಲ್ ಹೊರಗೆ ಬರೋದು. ಹಾಗೆ ಇಲ್ಲಿ ಆಯಿಲ್ ಹಾಕೋ ಜಾಗನೂ ಕಳಿಸ್ಕೋಬೇಕು. ಅದಾದಮೇಲೆ ಫಿಲ್ಟ್ರ್ ಚೇಂಜ್ ಮಾಡಬೇಕು. ಇದನ್ನೆರಡನ್ನ ಓಪನ್ ಮಾಡಬೇಕು. ಅದನ್ನು ಮಾಡೋಣ ಬನ್ನಿ. ಫಸ್ಟು ನೋಡಿ, ಇದನ್ನು ಓಪನ್ ಮಾಡ್ಕೊಳ್ಳಿ. ಇವೆರಡನ್ನ ಸಾಮಾನ್ಯ ಗಟ್ಟಿ ಇಲ್ಲ ಮಾರ್ರೆ ಇದು. ಗೈಸ್, ಆಯಿಲ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ನೋಡಿ, ಇದು ಈ ಬೋಲ್ಟನ್ನು ಕಳಿಸ್ಬೇಕು. ಕಳಿಸ್ಲಿಕ್ಕೆ ಫಸ್ಟು ಇಲ್ಲಿ ಮೇಲ್ಗಡೆದು ಓಪನ್ ಮಾಡಬೇಡ. ಇವಾಗ ಈ ಬೋಲ್ಟನ್ನು ಲೂಸ್ ಮಾಡಿ. ಆ್ಯಕ್ಚುಲಿ ಇದು ಥ್ರೆಡ್ ಹೋಗಿದೆ ಗೈಸ್, ಇದು 18 ನಂಬರ್. ಇದು ಥ್ರೆಡ್ ಹೋಗಿ ಆಮೇಲೆ ಲೂಸ್ ಮಾಡ್ಕೊಂಡು ಬಂದಿದ್ದು ಬೇರೆ ಕಡೆ. ಬೋಲ್ಟ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಅದಾದಮೇಲೆ ನೋಡಿ, ಇದು ಆಯಿಲ್ ಫಿಲ್ಟ್ರ್ ಇರೋ ಜಾಗ, ಇದನ್ನು ಕಳಿಸ್ಬೇಕು. ಇದನ್ನು ಕಳಿಸ್ಲಿಕ್ಕೆ ಇದು ಎಷ್ಟು ನಂಬರ್ ಮಾರು, ಸಣ್ಣ ಸ್ಪನ್ನರ್ ಅದನ್ನ ಯೂಸ್ ಮಾಡಿ. ಯೂಶ್ವಲಿ ಇಲ್ಲೊಂದು ಆಯಿಲ್ ಫಿಲ್ಟ್ರ್ ಬರುತ್ತೆ, ಅದನ್ನು ಚೇಂಜ್ ಮಾಡಬೇಕು ಅಷ್ಟೇ ಗೈಸ್. ಈ ಫಿಲ್ಟ್ರನ್ನ ಹಿಂಗೆ ತೆಗೆದು ಬೇರೆ ಫಿಲ್ಟ್ರ್ ಚೇಂಜ್ ಮಾಡೋಣ ಇಲ್ಲಿಗೆ. ಯಪ್ಪ, ಇದು ಹಳೆ ಫಿಲ್ಟ್ರ್ ಗೈಸ್, ಹಿಂಗಾಗಿದೆ ಗೈಸ್. ಇವಾಗ ಫುಲ್ ಆಯಿಲ್ ತೆಗೆದಿದ್ದೀನಿ, ಸ್ವಲ್ಪ ಲೀಕ್ ಆಯ್ತು ಅಲ್ಲಿ. ಇದನ್ನು ಹೆಂಗೆ ತೆಗೆದ್ರು ಹಾಗೆ ಹಾಕಿ ಇಲ್ಲಿ. ಈ ಬೋರ್ಡ್ನ ಕ್ಲೋಸ್ ಮಾಡಲಿಕ್ಕಿಂತ ಮುಂಚೆ ನೋಡಿ, ಇದು ಗ್ಯಾಸ್ಕೆಟ್ ಮೇಕರ್ ಅಂದರೆ ಸರ್ ರಬ್ಬರ್ ಥರ ಕೂರುತ್ತೆ, ಆಯಿಲ್ ಲೀಕೇಜ್ ಆಗೋದಿಲ್ಲ. ಅದಕ್ಕೆ ಇದನ್ನು ಯೂಸ್ ಮಾಡಿ. ಅಷ್ಟೇ ಗೈಸ್, ಎಷ್ಟಾಗುತ್ತೆ ಅಷ್ಟು ಟೈಟ್ ಮಾಡ್ಕೊಂತೀನಿ. ರೆಡ್ ಹೋಗಿದೆ, ಅದಲ್ಲದೆ 17 ನಂಬರ್ ಸ್ಪಾನರ್ ಆಗುತ್ತೆ ಇವಾಗ. ಥ್ರೆಡ್ ಹೋಗಿದೆಲ್ಲ, ಅದಕ್ಕೋಸ್ಕರ. ಬಜಾಜು KTMನ ಸುಮ್ಮನೆ ಕಂಪೇರ್ ಮಾಡ್ತೀರಾ ನೀವು? ಇದು ಬಜಾಜ್ ಗಾಡಿ, ಬಜಾಜ್ NS 200 ಅಲ್ಲ. ಇಲ್ಲಿ ನೋಡಿ, ಇದು ಕ್ಯಾಪ್ ಮೇಲೆ KTM ಅಂತ ಬರೆದಿದೆ. ಮೀಟರ್ ಬೇಕು, ಮೀಟರ್ ಇಷ್ಟೇ. ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲೂ KTM ಪಾರ್ಟು ಯೂಸ್ ಆಗಿತ್ತು, ಬಜಾಜ್ ಪಾರ್ಟು ಯೂಸ್ ಆಗಿದೆ. ಇಡೀ ಇಂಜಿನ್ ರೆಡಿ ಮಾಡಿರೋರೆ KTM ಅವರು. ಇದನ್ನು ಆಯಿತಾ, ಜಸ್ಟ್ ಬಜಾಜ್ ಅವರಿಗೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಆ್ಯಕ್ಚುಲಿ ಇಂಜಿನ್ ಇದು KTM ಡ್ಯೂಕ್ 200 ಅಲ್ಲ, ಇದೆಲ್ಲ ಆದರೆ ಸೇಮ್ ಕಾನ್ಸೆಪ್ಟ್ ಮೇಲೆ ಬಿಲ್ಡ್ ಆಗಿರೋ ಇಂಜಿನ್ ಇದು. ಇದಕ್ಕೆ ನೋಡಿ ಹೊಸ ಆಯಿಲ್ ಫಿಲ್ಟ್ರು, ಇದನ್ನು ಹಿಂಗೆ ಇದು ನಾರ್ಮಲ್ ಹಾಕಿ, ಹಾಗೆ ಇದಕ್ಕೆ ಗ್ಯಾಸ್ಕೆಟ್ನ ಯೂಸ್ ಮಾಡಿ. ಇದು ಲೀಕೇಜ್ ಬರುತ್ತೆ, ರಬ್ಬರ್ ಇದೆ, ತೊಂದರೆ ಇಲ್ಲ, ಬಟ್ ಯೂಸ್ ಮಾಡಿ ಇದನ್ನು. ಗೈಸ್, ಆಯಿಲ್ ಎಲ್ಲ ತೆಗೆದು ಕ್ಲೀನ್ ಎಲ್ಲ ಕ್ಲೋಸ್ ನಾರ್ಮಲ್ ಈಗ ಹೆಂಗೆ ತೆಗೆದ್ರೆ ಅದನ್ನೆಲ್ಲ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಲಾಸ್ಟಿಗೆ ಆಯಿಲ್ ಹಾಕಿದ್ರೆ ಸೈ, ಮತ್ತೇನೇ ಇರೋದಿಲ್ಲ. ಆಯಿಲ್ ನೋಡಿ 2050 ತಂದಿದ್ದೀನಿ. ಇದೀಗ ನಾರ್ಮಲ್ ಆಯಿಲು. ನೀವು ಇದಕ್ಕೆ 5000 ಕಿಲೋಮೀಟರ್ ಮಾಡೋದಾದ್ರೆ ಆಯಿಲ್ ಚೇಂಜ್ ಮಾಡಬೇಕು. 1050 ಯೂಸ್ ಮಾಡಿ, ಬೆಸ್ಟ್ ಇರುತ್ತೆ ಅದು.
ಇದಕ್ಕೆ ಜಸ್ಟ್ ಈ ಥರ ಕುಣಿಲಿ ಯೂಸ್ ಮಾಡಿ ಹಾಕ್ಲಿಕ್ಕೆ. ನಾರ್ಮಲಿ ಆಯಿಲ್ನ ಇದಕ್ಕೆ ಹೀಗೆ ಯೂಸ್ ಮಾಡಿ ಹಾಕಿ. ಇವಾಗ ಆಯಿಲ್ ಚೇಂಜ್ ಮುಗಿದಿದೆ. ಇವಾಗ ಫ್ರಂಟಿಂದು ಡಿಸ್ಕ್ ಪ್ಯಾಡ್ ಚೇಂಜ್ ಮಾಡೋಣ. ಡಿಸ್ಕ್ ಪ್ಯಾಡ್ ಚೇಂಜ್ ಮಾಡಲಿಕ್ಕೆ ಫಸ್ಟ್ ಇದೊಂದು ಬೋಲ್ಟ್ ತೆಗಿಬೇಕು. ಇನ್ನು ಕಳಿಸ್ಲಿಕ್ಕೆ 12 ನಂಬರ್ ಬೇಕು. 12 ನಂಬರ್ ಸ್ಪಾನರ್ ತಗೊಳ್ಳಿ. ಇದನ್ನು ಜಸ್ಟ್ ಹೀಗೆ ಎಳಿಬೇಕು, ಎಳೆದು ಹೊರಗೆ ತೆಗಿಬೇಕು. ಅದು ಫ್ರಂಟ್ ವೀಲ ತೆಗಿಬೇಕಪ್ಪ ಅಂತ ಇಷ್ಟೇ ಗಾಯ್ಸು. ಅದನ್ನು ತೆಗಿಯೋದು ಬೇಕಾದರೆ ಇದು ಕಳ್ಸ್ಕೊಳ್ಬೋದು. ಈ ಥರ ಆಯ್ತು ಗಾಯ್ಸ್, ಎಂತೆಲ್ಲ ಪೂರ ಸಾಮಾನ್ಯ ನೀರಾಯ್ತು. ಈಚಿ ಸೈಡ್ ಒಂದು ಉಳ್ಕೊಂಡಿತ್ತು, ಈಚಿ ಸೈಡ್ ಇಲ್ಲೆಲ್ಲ ಎಂತೆಲ್ಲ ಫುಲ್ ಹೋಯ್ತು. ಇದನ್ನು ಕಳಿಸ್ಲಿಕ್ಕೆ ಇದನ್ನು ಓಪನ್ ಮಾಡಬೇಕಾಯ್ತಾ. ಇದನ್ನು ಓಪನ್ ಮಾಡಿ ಇದನ್ನು ಓಪನ್ ಮಾಡಬೇಕು, ಹೊರಗೆ ತೆಗಿಬೋದು. ಇಷ್ಟೇ ಗಾಯ್ಸ್, ಈಗ ಓಪನ್ ಆಯಿತು. ಇದನ್ನು ಫೈನಲಿ ಡಿಸ್ಕ್ ಪ್ಯಾಡ್ ಕಳಿಸಿ ತೆಗೆದು ಹೊಸ ಡಿಸ್ಕ್ ಪ್ಯಾಡ್ ಇದನ್ನು ಚೇಂಜ್ ಮಾಡಲಿಕ್ಕೆ ಹೆಂಗೆ ತೆಗೆದ್ರೆ ಹಂಗೆ ಹಾಕ್ಬೇಕು. ಫಸ್ಟ್ ಈ ಪಂಪನ್ನು ದುಡ್ಕೋಬೇಕು ಗಾಯ್ಸ್. ಇದನ್ನು ಹಿಂಗೆ ಜಸ್ಟ್ ಎಳೆದ್ರೆ ಕೆಳಗೆ ಹೊರಗೆ ಬರುತ್ತೆ. ಇದನ್ನು ತೆಗೆದು ಈ ಥರದ ಒಂದು ಎಂತ ಇದು ಪ್ಲೇಯರ್ ಬತ್ತ. ಇದನ್ನು ಹಿಂಗೆ ಹಾಕಿ ಈ ಪಂಪನ ಒಳಗೆ ಒತ್ತಕ. ಹಾಂ ಅಷ್ಟೇ, 2 ಪಂಪ್ ಕರೆಕ್ಟ್ ಒಳಗೆ ಹೋಯ್ತು. ಇವಾಗ ಹೊಸ ಡಿಸ್ಕ್ ಪ್ಯಾಡ್ ಹಾಕೋಣ. ಇದಕ್ಕೆ ಅಷ್ಟು ಹಿಂಗೆ ಹಾಕಿ ಅವಾಗ ಹೆಂಗೆ ತೆಗ್ದ್ರಿ ಗೈಸ್ ಹಾಗೆ ಒಳಗೆ ಇಟ್ಕೊಂಡು ಇದು ಈ ರಾಡ್ ಹಾಕ್ಬೇಡಿ. ಹಿಂಗೆ ಇದು ಈ ಲಾಕ್ನ ಹಾಗೆ ಹಾಕ್ಬೇಡಿ, ಹೆಂಗೆ ತೆಗ್ದಿದ್ರಿ ಹಾಗೆ. ಇಷ್ಟೇ ಆಯ್ತು. ಅದಾದ್ಮೇಲೆ ಅವಾಗ ಹೆಂಗೆ ತೆಗ್ದ್ರಿ ಹಾಗೆ ಒಳಗೆ ಹಾಕಿದ್ರೆ ಹಾಕ್ಲಿಕ್ಕೆ ಈಸಿಯಾಗಿ ಬರುತ್ತೆ. ಗೈಸ್ ಇದು ಫಿಟ್ ಆದಮೇಲೆ ನಾರ್ಮಲ್ ಬ್ರೇಕ್ನ ಒಂದು 4 ಸಲ ಪ್ರೆಸ್ ಮಾಡಿ. ಲೂಸ್ ಇರುತ್ತೆ, ಪ್ರೆಸ್ ಮಾಡಿ ಆದಮೇಲೆ ಟೈಟ್ ಆಗುತ್ತೆ. ಆವಾಗ ಪ್ಯಾಡ್ಸ್ ಇರ್ತಲ್ಲ ಕರೆಕ್ಟಾಗಿ ನಿಮ್ಮ ಪ್ಲೇಟ್ ಮೇಲೆ ಕೂರುತ್ತೆ. ನೆಕ್ಸ್ಟ್ ಇವಾಗ ಏರ್ ಫಿಲ್ಟರ್ ಚೇಂಜ್ ಮಾಡಬೇಕು. ಏರ್ ಫಿಲ್ಟರ್ ಚೇಂಜ್ ಮಾಡಲಿಕ್ಕೆ ಟ್ಯಾಂಕ್ ಕಳಿಸ್ಬೇಕು. ಟ್ಯಾಂಕ್ ಕಳಿಸ್ಲಿಕ್ಕೆ ಫಸ್ಟು ಸೀಟನ್ನು ತೊಗೋಬೇಕು. ಅದಾದಮೇಲೆ ಇಲ್ಲೊಂದು ಬೋಲ್ಟ್ ಇದೆ, ಅದಾದಮೇಲೆ ಇಲ್ಲೊಂದು 2 ಇದೆ ಕೆಳಗಡೆ, ಅದಾದಮೇಲೆ ಇಲ್ಲೊಂದು ಅಡಿ ಇದೆ. ಅದನ್ನು ಕಳಿಸಿ ಫಸ್ಟು ಟ್ಯಾಂಕ್ ರಿಮೂವ್ ಮಾಡ್ಕೊಳ್ಳೋಣ ಬನ್ನಿ. 10 ನಂಬರ್ ರಿಂಗ್ ಸ್ಪಾನರ್ ತೊಗೊಳ್ಳಿ ಗೈಸ್. ರಿಂಗ್ ಅಲ್ಲದೆ ಬೇರೆ ಯಾವುದಾದ್ರೂ ಓಕೆ. ಅದಾದ್ಮೇಲೆ ಸೀದಾ ಹಿಂದೆಡೆ ಕಳ್ಸ್ಕೊಬಂದು ಸೀದಾ. ವಾವ್. ಅದಾದಮೇಲೆ ಇದೊಂದು ಕ್ಯಾಪ್ ಕಳಿಸಿ ಕಳಿಸ್ಕೊ. ಟ್ಯಾಂಕ್ ಕಳಿಸಿ ಗೊತ್ತು. ಆಮೇಲೆ ಇನ್ನೊಂದು ಟ್ಯಾಂಕ್ ವಾವ್. ಕಂಡ್ರೆ ವಾಂತಿ ಬರ್ತದೆ ಹಾಗೆ ಇರ್ತೀನಿ ಈಗ. ಗೈಸ್ ಇದಕ್ಕೆ 12 ನಂಬರ್ ರಿಂಗ್ ತಗೊಳ್ಳಿ. ರಿಂಗ್ ಅದು ಓಕೆ, ಯಾವುದಾದ್ರೂ ಓಕೆ, ಈಸಿಯಾಗಿ ತೆಗಿಬೋದು. ನೆಕ್ಸ್ಟು ಇಲ್ಲೊಂದಿದೆ, ಆಚೆ ಸೈಡ್ ಒಂದಿದೆ. ಇದಕ್ಕೆ ರಿಂಗ್ ಬಿಟ್ಟರೆ ಬೇರೆ ಯಾವುದು ಹಾಕ್ಲಿಕ್ಕೆ ಆಗೋದಿಲ್ಲ. 10 ನಂಬರ್ 10 mm ರಿಂಗ್ ಬೇಕು. ಇಲ್ಲೊಂದು ಫ್ರಂಟಲ್ಲಿ ಒಂದಿದೆ ಗೈಸ್. ಇದಕ್ಕೆ 12 ನಂಬರ್ ಸ್ಪಾನರ್. ಎಲ್ಲ ತೆಗೆದಾದ್ಮೇಲೆ ಫ್ಯೂಲ್ ಒಂದು ಆಫ್ ಮಾಡ್ಕೊಳ್ಳಿ. ಹಾಗೆ ಇದು ಸೆನ್ಸರ್ ಇದೆ ಇದ್ರದ್ದು, ಅದೊಂದು ಕಿತ್ಕೊಳ್ಳಿ. ಹಾಗೆ ಎತ್ತಿ ಇಲ್ಲಿಂದ ಪೈಪ್ ಕೇಳಿ. ಅದನ್ನ ನೋಡಿ, ಅಡಿ ಬೈ ಪೈಪ್ ಕಿತ್ಕೊಂಡೇ ಉಂಟು. ಅದು ಅಷ್ಟು ಲೈಕಾಗಿ ಸರ್ವಿಸ್ ಮಾಡಿರಿ ಶೋರೂಮ ಆಯ್ತಾ. ಇಷ್ಟೇ ಗೈಸ್ ಟ್ಯಾಂಕ್ ಕಳಿಸಿ. ಫಸ್ಟ್ ಕ್ಲೀನ್ ಮಾಡ್ಕೊಳ್ಳ.
ಶೋರೂಮ್ಗೆ ಹೋದರೆ ಇದೆಲ್ಲ ಯಾರು ಕ್ಲೀನ್ ಮಾಡಿಕೊಡಲ್ಲ, ಹಾಗೆ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಅದಕ್ಕೆ ಈ ಥರ ಡ್ರೈನೇಜ್ ಕಾರಣವಾಗಿ ಫಸ್ಟ್ ಒಂದು ಬಟ್ಟೆ ತಗೊಳ್ಳಿ ಈ ಥರದ್ದು, ಮತ್ತು ಚಂಡಿ ಬಟ್ಟೆ ಮಾಡ್ಕೊಂಡು ಇದನ್ನು ಹಾಕಿ ಮಾಡಿ ಒರೆಸಿ ಹೋಗುತ್ತೆ. ಸುಮಾರು ಕ್ಲೀನ್ ಮಾಡ್ಕೊಂಡಿದೆ. ಫಸ್ಟಿಗೆ ಏರ್ ಫಿಲ್ಟ್ರ್ ಕಳಿಸುವ. ಏರ್ ಫಿಲ್ಟ್ರ್ ಕಳಿಸೋಕ್ಕೆ 9 ನಂಬರ್ ಏನೋ ಮಾರೆ ತೋರುವುದಿಲ್ಲ, ಇದು ಬೇಕಾ. ಫೈನಲಿ ಏರ್ ಫಿಲ್ಟ್ರ್ ಕಳಚಿ ಬಂತು. ಕಳಚ್ಕರ್ ಸಾಕ್ಬೇಕು ಅನ್ಸಿತ್ತು. ಇದನ್ನು ಲಾಕ್ ಬಿಡುವುದಿಲ್ಲ, ಎಂತ ಮಾಡಿ ಹಾಕಿ ಎತ್ತಿ ಬಿಡ ತುಂಡಂದ ಇಲ್ಲ ಪುಣ್ಯ. ಇವಾಗ ಇದು 4 ಇಷ್ಟು ಉಂಟಲ್ಲ, ಎಷ್ಟು 5 ಉಂಟಲ್ಲ, ಅದನ್ನು ಕಳಚಿ ತೆಗೆದು ಏರ್ ಫಿಲ್ಟ್ರ್ ಚೇಂಜ್ ಮಾಡೋಣ. ಇಷ್ಟೇ ಶಾಂಪೂ ಬಕೆಟಲ್ಲಿ ಏನಿದೆ ಒಂದು ಇದ್ರೊಳಗೆ ಕಸ ಸಿಕ್ಕಬೇಡ, ಇದು ಕಸವೇ ಜಾಸ್ತಿ. ಏರ್ ಫಿಲ್ಟ್ರೆಲ್ಲ ಹಾಕಿ ಕ್ಲೋಸ್ ಮಾಡಿ ಆಯಿತು. ಇನ್ನು ಇದು ಬೋಲ್ಟು, ಟ್ಯಾಂಕ್ ಮತ್ತು ಸೀಟೆಲ್ಲ ಹಾಕಿ ಆಮೇಲೆ ಸಿಗ್ತೀನಿ. ಫಸ್ಟ್ ಇದೆಲ್ಲ ಹಾಕ್ಕೊಂಡು ಬಿಡ್ತೀನಿ. ಟ್ಯಾಂಕ್ ಒಂದು ಕೂರ್ಸಾಯಿತು. ಇನ್ನು ಸೈಡ್ ಪ್ಯಾನಲು, ಸೀಟು ಇದಿಷ್ಟು ಕೂರಿಸಿದ್ರೆ ಕಂಪ್ಲೀಟ್ ಕೆಲಸ ಮುಗಿಯುತ್ತೆ. ಫೈನಲಿ ನಾರ್ಮಲ್ ಎಲ್ಲ ಸರ್ವಿಸ್ ಆಗಿದೆ. ಇವಾಗ ಮೇಯ್ನ್ ಸರ್ವಿಸ್ ಏನು ಗೊತ್ತಾ, ಚೈನ್ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಚೈನನ್ನು ಕ್ಲೀನಾಗಿ ಡಿಸೈನಲ್ಲಿ ವಾಶ್ ಮಾಡಿ, ಅದಾದಮೇಲೆ ನೀವು ಚೈನ್ ಲೂಬು ಹಾಕ್ಬೋದು, ಇಲ್ಲ ಸುಟ್ಟೋಯ್ಲ್ ಹಾಕ್ಬೋದು. ನಾನು ಜಾಸ್ತಿ ಸುಟ್ಟೋಯ್ಲ್ ಹಾಕ್ತೀನಿ. ಲೂಬಿಲಿ ದಿರಡಿ ಮಳೆ ಇರುತ್ತಲ್ಲ, ವೇಸ್ಟು ಲೂಬ್ ಹಾಕೋದು, ಅದಕ್ಕೋಸ್ಕರ ಸುಟ್ಟೋಯ್ಲೇ ಹಾಕ್ತಾ ಇರ್ತೀನಿ. ಬಟ್ ಲೂಬ್ರಿಕೇಷನ್ ಮಾಡೋದು ಒಳ್ಳೆಯದು ನನ್ನ ಪ್ರಕಾರ. ಚೈನ್ನ ನೀವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರಾ ಅಷ್ಟು ಪರ್ಫಾರ್ಮೆನ್ಸ್ ಸಿಗುತ್ತೆ ನಿಮ್ಮ ಗಾಡೀಲಿ. ಇಂಜಿನ್ ಎಷ್ಟು ಮುಖ್ಯನೋ ಹಾಗೆ ಚೈನು ಅಷ್ಟೇ ಮುಖ್ಯ. ಚೈನನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ನಿಮ್ಮ ಗಾಡಿ ಮೈಲೇಜು ಹಾಗೆ ಮತ್ತೇನಿದೆ ಪವರು ಎಲ್ಲ ಲಾಸ್ ಆಗೇ ಆಗುತ್ತೆ. ಚೈನು ಫಸ್ಟ್ ಆಫ್ ಆಲ್ ಇಂಜಿನು, ಸೆಕೆಂಡ್ ಆಫ್ ಆಲ್ ಚೈನು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಮಾತ್ರ. ನಾನು ಈ ವಿಡಿಯೋದಲ್ಲಿ ಚೈನಿಗೆ ಲೂಬ್ ಹಾಕೋದು ಅದೆಲ್ಲ ತೋರಿಸಲ್ಲ, ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ ಹೆಂಗೆ ಮಾಡೋದಂತ. ಚೈನ್ನ ಕ್ಲೀನ್ ಮಾಡಿ ಲೂಬ್ ಹಾಕಿ ಮುಗ್ದೋಯ್ತು ಅಷ್ಟೇ. ಅದಾದಮೇಲೆ ನಾರ್ಮಲಿ ಮಳೆಗಾಲದಲ್ಲಿ ನೋಡಿ ಇದೆಲ್ಲ ಇದ್ರ ಒಳಗಡೆ ಏನಿದೆ, ಈ ವೈರೆಲ್ಲ ಶಾರ್ಟ್ ಆಗಿಬಿಡುತ್ತೆ, ನೀರಿರುತ್ತೆ ಅಲ್ವಾ, ಆ ಕಾರಣದಿಂದ ಎಲ್ಲ ಸ್ವಿಚ್ ಹಾಗಾಗುತ್ತೆ. ಕೆಲವು ಸರಿ ಆಟೋಮೆಟಿಕ್ ಸ್ವಿಚ್ಚೆಲ್ಲ ಆನ್ ಆಗುತ್ತೆ, ಇಂಡಿಕೇಟರ್ ಆನ್ ಆಗಿಬಿಡುತ್ತೆ. ನೋಡಿ ಈ ಥರ ಸ್ವಿಚ್ ಆಗಿದ್ರೆ ಇಂಡಿಕೇಟರ್ ಮಳೆಗಾಲದಲ್ಲಿ ಆನೇ ಇರುತ್ತೆ, ಫಾರ್ ಇಂಡಿಕೇಟರ್ ಆನಲ್ಲೇ ಇರುತ್ತೆ ಎಷ್ಟೊತ್ತಿಗೂ. ಅದಕ್ಕೋಸ್ಕರ ಈ ಏನು ರಸ್ಟ್ ಇದೆ, ಈ ರಸ್ಟ್ ರಿಮೂವ್ ಮಾಡಲಿಕ್ಕೆ ರಸ್ಟ್ ರಿಮೂವರ್ ಬರುತ್ತೆ, ಸ್ಪ್ರೇ ಮಾಡಿಬಿಡಿ, ಫುಲ್ ಕ್ಲೀನಾಗಿ ಬಿಡುತ್ತೆ ಇದು. ಇಷ್ಟೇ NS 200ನ ಸರ್ವೀಸು. ನಾನು ಕ್ಲೀನಾಗಿ ತೋರಿಸ್ಕೊಟ್ಟಿನಿ ಆಲ್ಮೋಸ್ಟು. ವೀಡಿಯೋ ದೊಡ್ಡದಕ್ಕೆ ಆಗಬಾರ್ದು ಅಂತ ಆಲ್ಮೋಸ್ಟ್ ಕೆಲವು ಪಾರ್ಟ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.